Friends, welcome to our channel. ಎಂದಿನಂತೆ ಪಾಸಿಂಗ್ ಪ್ಯಾಕೇಜ್ ಕ್ಲಾಸಸ್ಗಳಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಒಂದು 4-5 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ರಿಪೀಟ್ ಆಗಿರುವಂತಹ ಕ್ವಶನ್ಸ್. ಫಿಸಿಕ್ಸ್ ಫಸ್ಟ್ ಇಯರ್ ದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ. ಸೊ ಫಿಸಿಕ್ಸ್ ಇಂದ ಏನು ಅಂದ್ರೆ 3 ಮಾರ್ಕ್ಸಿನ ಕ್ವಶನ್ ಆನ್ಸರ್ಸ್ಗಳು ಇವೆಲ್ಲ. ಫಿಸಿಕ್ಸ್ ಯಾರಿಗೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಇರುತ್ತೆ. ಈಗಾಗಲೇ ನಾನು ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಫಿಸಿಕ್ಸ್ ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅವುಗಳ ಕ್ವಶನ್ ಆನ್ಸರ್ ಕೂಡ ನಾನು ಅಪ್ಡೇಟ್ ಕೂಡ ಮಾಡಿದ್ದೀನಿ. ಜೊತೆಗೆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಈ ಒಂದು ಫೋಟೋಗಳನ್ನು ಕೂಡ ನೀವು ಕ್ಯಾಪ್ಚರ್ ಮಾಡ್ಕೋಬಹುದು. ಅದರ ಜೊತೆಗೆ ಚಾನಲ್ ಹೊಸಬರಾಗಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ರೈಟ್ ನೋಟ್ ಆನ್ ಅಟೋಮಿಕ್ ಸ್ಟ್ರಕ್ಚರ್. ಸೊ 3 ಮಾರ್ಕ್ಸ್ಗೆ ಈ ಡಿಸ್ಕಷನ್ ಮಾಡ್ತಿರುವಂತದ್ದು ಅಟೋಮಿಕ್ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. 3 ಮಾರ್ಕ್ಸ್ ಇದೆ ಅದು. ಅಟೋಮಿಕ್ ಸ್ಟ್ರಕ್ಚರ್ ಈಸ್ ದ ಅರೇಂಜ್ಮೆಂಟ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ವಿತ್ ಇನ್ ಅಟಮ್. ಅಟಮ್ ಒಳಗಡೆ ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು ಮತ್ತು ಎಲೆಕ್ಟ್ರಾನ್ಗಳಿಂದ ಮಾಡಲ್ಪಟ್ಟಿದೆ. ಇದೊಂದು ಸ್ಟ್ರಕ್ಚರ್. ಒಂದು ಅಟಮ್ ಅಂತಂದ್ರೆ ಇವಾಗ 3 ಕಾಂಪೋನೆಂಟ್ಗಳು, ಎಲಿಮೆಂಟ್ಗಳು ಪ್ರೆಸೆಂಟ್ ಇರ್ತಾವೆ. ಕಂಪೋನೆಂಟ್ಸ್ ಆಫ್ ಅಟಮ್ಸ್. ಅಟಮ್ಸ್ ಅಲ್ಲಿ ಯಾವ ಕಂಪೋನೆಂಟ್ ಇರ್ತಾವೆ? ನಾವು ಹೇಳ್ದಂಗೆ ಪ್ರೋಟಾನ್ಸ್. ಪ್ರೋಟಾನ್ ಯಾವ ಚಾರ್ಜ್ ಇದೆ? ಪಾಸಿಟಿವ್ ಚಾರ್ಜ್ ಇದೆ. ಇದು ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ನ್ಯೂಟ್ರಾನ್ ಇದಕ್ಕೆ ಯಾವುದೇ ಚಾರ್ಜ್ ಇಲ್ಲ, ನ್ಯೂಟ್ರಲ್ ಚಾರ್ಜ್ ಇರುತ್ತೆ. ಅಲಾಂಗ್ ದ ನ್ಯೂಕ್ಲಿಯಸ್, ಅಲಾಂಗ್ ಸೈಡ್ ಆಫ್ ದಿ ಪ್ರೋಟಾನ್ಸ್. ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಅನ್ನು ಹೊಂದಿದೆ. ಓಕೆ, ನ್ಯೂಕ್ಲಿಯಸ್ ಇನ್ ದ ಸೆಲ್ಸ್ ಅವ್ರ ಆರ್ಬಿಟಲ್ ಪ್ರೆಸೆಂಟ್ ಇರುತ್ತೆ. ಇದು ಸುತ್ತನೇ ಇರ್ತದೆ. ಆಮೇಲೆ ನ್ಯೂಕ್ಲಿಯಸ್ ಸ್ಮಾಲ್ ಮತ್ತು ಡೆನ್ಸ್ ಅಟ್ ದ ಸೆಂಟರ್. ಸೆಂಟರ್ದಲ್ಲಿ ಸ್ಮಾಲ್ ಮತ್ತು ಡೆನ್ಸ್ ಗಟ್ಟಿಯಾಗಿರುವಂತಹ ಒಂದು ಅಟಮ್ ಮಧ್ಯದ ಭಾಗದಲ್ಲಿ ಇರುವಂತದ್ದು. ಇದರೊಳಗಡೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪ್ರೆಸೆಂಟ್ ಇರ್ತವೆ. ದಿಸ್ ಇಸ್ ಅಬೌಟ್. ಆಮೇಲೆ ಇನ್ನೂ ಸ್ವಲ್ಪ ಬರೆದಾದ್ರೆ ಎಲೆಕ್ಟ್ರಾನ್ಗಳು ಏನ್ ಮಾಡ್ತಪ್ಪ, ಇನ್ನೊಂದು ಪಾಯಿಂಟ್ ಸೇರಿಸ್ಕೊಂಡ್ಬಿಡಿ. ಎಲೆಕ್ಟ್ರಾನ್ಗಳು ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸುತ್ತಲೂ ಸುತ್ತಿರ್ತಾವೆ. ಇನ್ ಅ ಡೆಫಿನೆಟ್ ಆರ್ಬಿಟ್. ತಮ್ಮದೇ ಆರ್ಬಿಟ್ ಒಳಗಡೆ, ಡೆಫಿನೆಟ್ ಆರ್ಬಿಟ್ ಒಳಗಡೆ ಎಲೆಕ್ಟ್ರಾನ್ಗಳು ಸುತ್ತಿರ್ತಾವೆ. ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಇದ್ರ ಸುತ್ತಲೂ ಎಲೆಕ್ಟ್ರಾನ್ಗಳು ರಿವಾಲ್ವ್ ಆಗ್ತಿರ್ತಾವೆ. ಇದನ್ನು ಕೂಡ ಒಂದು ಪಾಯಿಂಟ್ ಅನ್ನ ಸೇರಿಸ್ಕೊಂಡ್ಬಿಡಿ. ನೆಕ್ಸ್ಟ್ ಕ್ವಶನ್, ರೈಟ್ ಅ ನೋಟ್ ಆನ್ ಲೇಸರ್. ಲೇಸರ್ ದ ನೋಟ್ ಮಾಡ್ರಿ. ಲೇಸರ್ ಅಂದ್ರೆ ಏನೋ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಲೇಸರ್ ಗೆ ಫುಲ್ ಫಾರ್ಮ್ ನೋಡಿ, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಇಮಿಷನ್ ಆಫ್ ರೇಡಿಯೇಷನ್. ಸೊ ಇದು ಲೈಟ್ ಆಂಪ್ಲಿಫಿಕೇಶನ್ ಆಗತ್ತ. ಇದರಿಂದ ಒಂದು ರೇಡಿಯೇಷನ್ ಆಫ್ ಇಮಿಷನ್, ರೇಡಿಯೇಷನ್ ದಿಂದ ಸ್ಟಿಮ್ಯುಲೇಟ್ ಆಗತ್ತ, ಪ್ರಚೋದನೆ ಆಗಿ ಬರುವಂತದ್ದು ಒಂದು ಲೈಟ್. ಇದು ಲೇಸರ್ ಈಸ್ ಅ ಡಿವೈಸ್. ಲೇಸರ್ ಅನ್ನೋದು ಕೂಡ ಒಂದು ಏನಂದ್ರೆ ಒಂದು ಡಿವೈಸ್ ದಟ್ ಪ್ರೊಡ್ಯೂಸಸ್ ದ ಹೈಲಿ ಕಾನ್ಸಂಟ್ರೇಟೆಡ್ ಸಿಂಗಲ್ ಕಲರ್ಡ್ ಅಲಾಗ್ನಡ್ ಬೀಮ್ ಆಫ್ ಲೈಟ್. ಒಂದೇ ಟೈಪ್ ಆಫ್ ಲೈಟ್ ಅನ್ನ, ಅದು ತುಂಬಾ ಕಾನ್ಸಂಟ್ರೇಟೆಡ್ ಒಳಗಡೆ ಇರಬೇಕು. ಆಮೇಲೆ ಅದು ಏನಪ್ಪಾ ಅಂತಂದ್ರೆ ಸ್ಟ್ರೇಟ್ ಅಲ್ಲಿ ಅಲೈನ್ ಕರೆಂಟ್ ಲೈಟ್, ಎಲ್ಲಿ ಛಿದ್ರವಾಗದೇನೆ ಸುಮ್ಮನೆ ಸ್ಟ್ರೇಟ್ ಆಗಿ ಹೋಗುವಂತ ಒಂದು ಲೈಟ್ ಪ್ರೊಡ್ಯೂಸ್ ಮಾಡುವಂತ ಡಿವೈಸ್ ಲೇಸರ್. ಸೊ ಇದು ಲೇಸರ್ ಎಲ್ಲಿ ಯೂಸ್ ಆಗುತ್ತಾ? ಇಟ್ ಈಸ್ ಯೂಸ್ಡ್ ಇನ್ ಪ್ರಿಸೈಸ್ ಸರ್ಜರೀಸ್. ಈಗ ನೋಡ್ರಿ, ಐ ಸರ್ಜರಿ ಮಾಡ್ಲಿಕ್ಕೆ, ಟ್ಯಾಟೂ ರಿಮೂವ್ ಮಾಡ್ಲಿಕ್ಕೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಲೇಸರ್ ಗಳನ್ನ ಯೂಸ್ ಮಾಡ್ತಾ ಇದಾರೆ. ಇಟ್ ಈಸ್ ಎಂಪ್ಲಾಯ್ಡ್ ಫಾರ್ ದ ಕಟ್ಟಿಂಗ್ ಅಂಡ್ ವೆಲ್ಡಿಂಗ್, ಡ್ರಿಲ್ಲಿಂಗ್. ಕಟ್ಟಿಂಗ್ ಮಷಿನ್ ಗಳನ್ನ ಇದನ್ನ ಐರನ್ ಗಳನ್ನು ಕಟ್ ಮಾಡ್ಲಿಕ್ಕೆ, ವೆಲ್ಡಿಂಗ್ ಮಾಡ್ಲಿಕ್ಕೆ, ಡ್ರಿಲ್ಲಿಂಗ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ತಾ ಇದಾರೆ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಆಪ್ಟಿಕಲ್ ಫೈಬರ್ಸ್ ಕಮ್ಯುನಿಕೇಶನ್ಸ್. ನೌ ಡೇಸ್ ನಾವು ಜಿಯೋ ಕಮ್ಯುನಿಕೇಶನ್ ಸ್ಪೀಡ್ ಡಾಟಾ ಸ್ಪೀಡ್ ಮಾಡ್ಬೇಕಂತಂದ್ರೆ ಅಲ್ಲಿ ಲೇಸರ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಇಟ್ ಫೌಂಡ್ ಇನ್ ಎವ್ರಿ ಡಿವೈಸಸ್. ಬಾರ್ಕೋಡ್ ಸ್ಕ್ಯಾನರ್ ಗಳಲ್ಲಿ ಯೂಸ್ ಮಾಡ್ತಾ ಇದೀವಿ. ಲೇಸರ್ ಪ್ರಿಂಟರ್ ಗಳಲ್ಲಿ, CD, DVD, ಓಕೆ, ಬ್ಲೂ ರೇಸ್ ಪ್ಲೇಯರ್ ಅಂತ ಇದಾವೆ, ಅಲ್ಲೆಲ್ಲ ಕೂಡ ನಾವು ಲೇಸರ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಇಟ್ ಈಸ್ ಯೂಸ್ಡ್ ಟು ಪ್ರಿಸೈಸ್ ಮೆಜರ್ಮೆಂಟ್. ಸ್ಪೆಕ್ಟ್ರೋಸ್ಕೋಪಿ, ಹೊಲೋಗ್ರಫಿಗಳಲ್ಲಿ ಮಷಿನ್ಸ್ ಅದಾವಿಲ್ಲ. ಸ್ಪೆಕ್ಟ್ರೋಸ್ಕೋಪಿ, ಹೊಲೋಗ್ರಫಿಗಳನ್ನ ನಾವು ಡಿಸ್ಟೆನ್ಸ್ ಗಳ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ. ಈ ಗ್ರಹಗಳನ್ನ ಡಿಸ್ಟೆನ್ಸ್ ಗಳನ್ನ ಮೆಜರ್ಮೆಂಟ್. ಸ್ಪೆಕ್ಟ್ರೋಸ್ಕೋಪಿ ಎದಕ್ಕಂತಂದ್ರೆ ಈಗ ಕಂಪೌಂಡ್ ಗಳನ್ನ, ಮಾಲಿಕ್ಯೂಲ್ ಗಳನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ. ಆಮೇಲೆ ಅಪ್ಲೈಡ್ ರೇಂಜ್ ಫೈಂಡಿಂಗ್, ಟಾರ್ಗೆಟ್ ಸಿಸ್ಟಮ್ಸ್. ಈಗ ನಾವು ವೆಪನ್ಸ್ ಗಳಲ್ಲಿ ಈಗ ಅಲ್ಲಿಂದ ಏನೋ ಟಾರ್ಗೆಟ್ ಬರ್ತಾ ಇದೆ, ಅದನ್ನ ಟಾರ್ಗೆಟ್ ನ ಸಿಸ್ಟಮ್ ಚೆಕ್ ಮಾಡ್ಬೇಕಿತ್ತು, ರೇಂಜ್ ನೋಡ್ಬೇಕಿತ್ತು, ಅಲ್ಲಿ ಕೂಡ ಡಿಫೆನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ 3ನೇ ಕ್ವಶನ್ಸ್, ಪ್ರಾಪರ್ಟೀಸ್ ಆಫ್ ಸೌಂಡ್. ಸೌಂಡ್ ಏನು ಪ್ರಾಪರ್ಟೀಸ್ ಇದಾವೆ? ಹಾಗೆ ನೋಡಿದ್ರೆ ಬಹಳ ಪ್ರಾಪರ್ಟೀಸ್ ಅದಾವ. ಒಂದು ಇಲ್ಲಿ ನಾವು 3 ಮಾರ್ಕ್ಸಿಗೆ ಕವರ್ ಮಾಡಬೇಕಾಗಿದೆ. ಇಲ್ಲಿ ನೀವು 4ರಿಂದ 5 ಬರೆದ್ರೆ ಸಾಕು. ಮಿನಿಮಮ್ 4, ಕರೆಕ್ಟ್ ಆಗಿ 4ರಿಂದ 5. ಸೌಂಡ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ನಮ್ಗೆ ಗೊತ್ತಿರುವಂಗೆ ಸೌಂಡ್ ಅನ್ನೋದು ಒಂದು ಫಾರ್ಮ್ ಆಫ್ ಎನರ್ಜಿ. ದ ವೈಬ್ರೇಷನ್ ಆಫ್ ಬಾಡಿ ಇಸ್ ಪ್ರೊಡ್ಯೂಸ್ ಇಟ್. ಓಕೆ, ಸೊ ಒಂದು ಬಾಡಿ ಮುಖಾಂತರ ವೈಬ್ರೇಷನ್ ಆಫ್ ಬಾಡೀಸ್ ಪ್ರೊಡ್ಯೂಸ್ ಇಟ್. ಇದು ಒಂದೇನೋ ಬಾಡಿ ವೈಬ್ರೇಟ್ ಆದಾಗ ಅಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಇಟ್ ಮೂವ್ಸ್ ಥ್ರೂ ದಿ 3 ಡೈಮೆನ್ಷನಲ್ಸ್ ಮೀಡಿಯಂ ಇನ್ ದ ಫಾರ್ಮ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್. ಇದು ಲಾಂಗಿಟ್ಯೂಡಿನಲ್ ವೇವ್ಸ್ ಮುಖಾಂತರ ಹೋಗುತ್ತೆ. ಲಾಂಗಿಟ್ಯೂಡಿನಲ್ ವೇವ್ಸ್ 3 ಡೈಮೆನ್ಷನ್ ಒಳಗಡೆ ಚಲಿಸ್ತಾ ಇರುತ್ತೆ.
ಓಕೆ. ಆಮೇಲೆ ಸೌಂಡ್ ವೇವ್ಸ್ ರಿಕ್ವೈರ್ಡ್ ಮಟೀರಿಯಲ್ ಮೀಡಿಯಂ ಫಾರ್ ಇಟ್ಸ್ ಪ್ರಾಪಗೇಷನ್. ಇದು ಚಲಿಸಬೇಕಂದ್ರೆ ಇದಕ್ಕೆ ಮಾಧ್ಯಮದ ಒಂದು ರಿಕ್ವೈರ್ಡ್ ಇದೆ. ಇಟ್ ಕೆನ್ ನಾಟ್ ಥ್ರೂ ದಿ ವ್ಯಾಕ್ಯೂಮ್, ಆದ್ರೆ ಇದು ವ್ಯಾಕ್ಯೂಮ್ ಅಲ್ಲಿ ಚಲಿಸೋದಿಲ್ಲ, ಆದ್ರೆ ಇದು ಮಾಧ್ಯಮದ ಮುಖಾಂತರ, ಈಗ ಒಂದು ಮೀಡಿಯಂ ಮುಖಾಂತರ ಇದು ಚಲಿಸುತ್ತೆ. ಇನ್ ದ ಹೋಮೋಜಿನಸ್ ಮೀಡಿಯಂ ಸೌಂಡ್ ವೇವ್ಸ್ ಆಲ್ ಫ್ರೀಕ್ವೆನ್ಸೀಸ್ ಟ್ರಾವೆಲ್ ವಿತ್ ಕಾನ್ಸ್ಟಂಟ್ ವೆಲಾಸಿಟಿ. ಸೊ ಹೋಮೋಜಿನಸ್ ಅಂದ್ರೆ ಒಂದೇ ಒಂದು ಮೀಡಿಯಂದಲ್ಲಿ ಈ ಸೌಂಡ್ ವೇವ್ಸ್ ಗಳು ಟ್ರಾವೆಲ್ ಕಾನ್ಸ್ಟಂಟ್ ವೆಲಾಸಿಟಿ ಒಳಗೆ ಟ್ರಾವೆಲ್ ಮಾಡ್ತೇವೆ. ಪ್ರೊವೈಡೆಡ್ ಟೆಂಪರೇಚರ್ ಈಸ್ ಕಾನ್ಸ್ಟಂಟ್, ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು, ಆದ್ರೆ ವೆಲಾಸಿಟಿ ಮಾತ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ಟ್ರಾವೆಲ್ ಕಾನ್ಸ್ಟೆಂಟ್ ವೆಲಾಸಿಟಿ ಒಳಗಡೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ ವೆಲಾಸಿಟಿ ಕೂಡ ಕಾನ್ಸ್ಟೆಂಟ್ ಆಗಿ ಟ್ರಾವೆಲ್ ಮಾಡುತ್ತೆ. ಸೌಂಡ್ ವೇವ್ಸ್ ಟ್ರಾವೆಲ್ ಥ್ರೂ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್. ಸೊ ಇವಂದು ಕೂಡ ಇದು ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಗಳಲ್ಲಿ ಕೂಡ ಇದು ಟ್ರಾವೆಲ್ ಮಾಡುತ್ತೆ. ದ ಸ್ಪೀಡ್ ಆಫ್ ಸೌಂಡ್ ಇಸ್ ಹೈಯೆಸ್ಟ್ ಇನ್ ದ ಸಾಲಿಡ್, ಬಟ್ ಈ ಸೌಂಡ್ ಇದೆಯಲ್ಲ ಇದು ಸಾಲಿಡ್ ಒಳಗೆ ತುಂಬಾ ಹೈಯೆಸ್ಟ್ ಇದೆ ಅಂತೆ, ಲೋವೆಸ್ಟ್ ಇಂದ ಗ್ಯಾಸ್ ಒಳಗಡೆ ಕಡಿಮೆ ಇರುತ್ತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ವಾಲ್ಸ್, ಹಿಲ್ಸ್ ಅಂಡ್ ಅದರ್ ರಿಜಿಡ್ ಬಾಡೀಸ್ ರಿಫ್ಲೆಕ್ಟ್ ಸೌಂಡ್ ವೇವ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಲ್ಗಳು, ಹಿಲ್ಗಳು ಮತ್ತು ಅದರ್ ರಿಜಿಡ್ ಗಟ್ಟಿ ಬಾಡಿಗಳು ಏನ್ ಮಾಡ್ತಾವೆ ಅಂದ್ರೆ ಸೌಂಡ್ ವೇವ್ ರಿಫ್ಲೆಕ್ಟ್ ಮಾಡ್ತಾವೆ, ಅಂದ್ರೆ ಈಕೋ ಮಾಡ್ತಾವ್ರಿ, ಈಕೋ ರಿಫ್ಲೆಕ್ಷನ್ ಮಾಡ್ತವೆ. ಸೌಂಡ್ ವೇವ್ಸ್ ಆರ್ ರಿಫ್ಲೆಕ್ಟೆಡ್ ವೆನ್ ದೇ ಆರ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಸಚ್ ಇನ್ ಕೇಸ್ ಆಫ್ ವೆಲಾಸಿಟಿ, ವೇವ್ಲೆಂತ್, ಸೌಂಡ್ ವೇವ್ಸ್ ಚೇಂಜ್ ಬಟ್ ಫ್ರೀಕ್ವೆನ್ಸಿ ರಿಮೇನ್ಸ್ ಅನ್ಚೇಂಜ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಮೀಡಿಯಂದ ಇನ್ನೊಂದು ಮೀಡಿಯಂಗೆ ಇಲ್ಲಿ ಏನಾಗ್ತಾವಪ್ಪ ಅಂದ್ರೆ ರಿಫ್ಲೆಕ್ಟ್ ಆಗ್ತಾವ, ಟ್ರಾವೆಲ್ ಆಗ್ಬೇಕಾದ್ರೆ ರಿಫ್ಲೆಕ್ಟ್ ಆಗ್ತವೆ ಸೌಂಡ್ ವೇವ್ಸ್ ಗಳು. ಆಮೇಲೆ ಸೌಂಡ್ ವೇವ್ಸ್ ಇಂಟರ್ಫಿಯರ್ ವೆನ್ ಟೂ ಆರ್ ಮೋರ್ ಸೌಂಡ್ ವೇವ್ಸ್ ಆರ್ ಈಕ್ವಲ್ ಫ್ರೀಕ್ವೆನ್ಸಿ ಅಂಡ್ ವೇವ್ ಟ್ರಾವೆಲಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಆರ್ ಸೂಪರ್ಪೋಸ್ಡ್. ಸೊ ಇಲ್ಲೇನಪ್ಪಾ ಅಂತಂದ್ರೆ ಇವಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೇವ್ಸ್ ಈಕ್ವಲ್ ಫ್ರೀಕ್ವೆನ್ಸಿ ಮತ್ತು ಈಕ್ವಲ್ ಆದಂತ ಟ್ರಾವೆಲ್ ಅಲ್ಲಿ ವೇವ್ ಟ್ರಾವೆಲ್ ಮಾಡ್ತಾ ಇದೆ, ಅವೇನಾಗುತ್ತೆ ಅಂದ್ರೆ ಸೂಪರ್ಪೋಸ್ಡ್ ಆಗ್ತವೆ. ಓಕೆ, ಅಂದ್ರೆ ಇಲ್ಲಿ ಸೌಂಡ್ ಇಂಟರ್ಫಿಯರ್ ಆಗ್ತವೆ. ನೆಕ್ಸ್ಟ್ 4ನೇ ಕ್ವಶನ್ಸ್, ವಾಟ್ ಈಸ್ ಟ್ರಾನ್ಸ್ವರ್ಸ್ ವೇವ್ಸ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸ್ವರ್ಸ್ ವೇವ್ಸ್ ಅಂದ್ರೆ ಏನ್ರಿ? ಟ್ರಾನ್ಸ್ವರ್ಸ್ ವೇವ್ಸ್ ಇನ್ ವಿಚ್ ದ ಪಾರ್ಟಿಕಲ್ಸ್, the wave in which the particles of the medium move perpendicular, ಅಂದ್ರೆ ಹಿಂಗ್ ಸ್ಟೇಟ್ ಹೋಗ್ತಾವ ಟು ದ ಡೈರೆಕ್ಷನ್ ದ ವೇವ್ ಈಸ್ ಟ್ರಾವೆಲ್. ಅಂದ್ರೆ ಇವು ಸುಮ್ಮನೆ ಸ್ಟ್ರೇಟ್ ಹೋಗ್ತಿರ್ತಾವ, ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ತಿರ್ತಾವ, ಹಿಂಗ್ ಒಂದು ತರಂಗ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಿರ್ತಾವೆ. ಟ್ರಾವೆಲ್ಸ್ ಟ್ರಾನ್ಸ್ವರ್ ವೇವ್ಸ್ ಹ್ಯಾವ್ ಓಕೆ ನೋಡಿ, ಕ್ಷಮಿಸಿ, ಇದು ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ದಿ ವೇವ್ಸ್. ಸೊ ಇಲ್ಲಿ ನೋಡಿ ಉದಾಹರಣೆಗೆ ಇಲ್ಲಿ ಒಂದು ಇದು ಏನಿದೆಪ್ಪ ಅಂತಂದ್ರೆ ನಮ್ಮ ಒಂದು ಮೀಡಿಯಂ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಟ್ರಾನ್ಸ್ವರ್ ವೇವ್ಸ್ ಗಳು ಪರ್ಪೆಂಡಿಕ್ಯುಲರ್ ಈ ರೀತಿಯಾಗಿ, ಅಂದ್ರೆ ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಟ್ರಾವೆಲ್ ಮಾಡ್ತವೆ. ಓಕೆ, ಸೊ ಇದು ಸ್ಟ್ರೇಟ್ ಮೀಡಿಯಂ ಸ್ಟ್ರೇಟ್ ಇದೆ, ಆದ್ರೆ ಟ್ರಾನ್ಸ್ವರ್ ವೇವ್ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಈ ರೀತಿ ಟ್ರಾವೆಲ್ ಮಾಡ್ತವೆ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ ಕ್ರೆಸ್ಟ್ ಅಂಡ್ ಥಾಟ್. ಓಕೆ, ಅಂದ್ರೆ ಕ್ರೆಸ್ಟ್ ಅಂಡ್ ಥಾಟ್ ಮುಖಾಂತರ ಅಂದ್ರೆ ಲೋವರ್ ಮತ್ತು ಹೈಯರ್ ಪಾಯಿಂಟ್ ಮುಖಾಂತರ ಚಲಿಸ್ತವೆ. ಎನರ್ಜಿ ಈಸ್ ಟ್ರಾನ್ಸ್ಫರ್ ಥ್ರೂ ದಿ ಮೀಡಿಯಂ ವೇವ್ಸ್. ಅಂದ್ರೆ ಇಲ್ಲಿ ಎನರ್ಜಿ ಏನಾಗುತ್ತೆ ಅಂದ್ರೆ ಈ ವೇವ್ ಮುಖಾಂತರನೇ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ದೇ ಪ್ರೊಪಗೇಟ್ ಥ್ರೂ ದಿ ಸಾಲಿಡ್ ಆನ್ ದ ಸರ್ಫೇಸ್ ಲಿಕ್ವಿಡ್. ಸೊ ಇವು ಪ್ರೊಪಗೇಟ್ ಆಗುತ್ತೆ ಸಾಲಿಡ್ ಮೇಲೆ, ಇವು ಪ್ರೊಪಗೇಟ್ ಆಗ್ತವೆ. ಅಂದ್ರೆ ಇವು ಒಂಥರ ಏನಪ್ಪಾ ಅಂದ್ರೆ ಅಲ್ಲಿ ಹೋಗಿ ಸ್ಟ್ರಕ್ ಆಗ್ಬಿಡ್ತವೆ. ಆದ್ರೆ ಲಿಕ್ವಿಡ್ ಅಲ್ಲಿ ಸರ್ಫೇಸ್ ಮೇಲೆ ಇವು ಈ ರೀತಿಯಾಗಿ ಚಲಿಸ್ತವೆ. ಸರ್ಫೇಸ್ ಆಫ್ ದಿ ಲಿಕ್ವಿಡ್ ಅಲ್ಲಿ ಈ ರೀತಿ ಹಿಂಗ್ ವೈಬ್ರೇಟ್ ಅನ್ನು ಕ್ರಿಯೇಟ್ ಮಾಡ್ತವೆ. ಆದ್ರೆ ಸಾಲಿಡ್ ಮೇಲೆ ಏನಾಗ್ತಾವಪ್ಪ ಅಂತಂದ್ರೆ ಇವು ಒಂಥರ ಹೆಂಗಪ್ಪ ಅಂದ್ರೆ ಈಗ ಒಂದು ಡಬ್ಬಿ ಒಳಗಡೆ ಜನ್ ಜನ್ ಅಂತ ಆವಾಜ್ ಬರ್ತದೆ, ಆ ರೀತಿಯಾದಂತ ಒಂದು ಪ್ರೊಪಗೇಟ್ ಅನ್ನ ಮಾಡ್ತವೆ. ಉದಾಹರಣೆಗೆ ಲೈಟ್ ವೇವ್ಸ್, ಇವು ಕೂಡ ಸೇಮ್ ಟ್ರಾನ್ಸ್ಫರ್ ವೇವ್ಸ್ ತರ ಚಲಿಸ್ತವೆ. ವೇವ್ಸ್ ಫ್ಲಕ್ಡ್ ಗಟರ್ ಸ್ಟ್ರಿಂಗ್, ಆಮೇಲೆ ಇದು ಗಿಟಾರ್ದು ಸ್ಟ್ರಿಂಗ್ ಗಳು ಇರ್ಬೋದು. ಆಮೇಲೆ ಸರ್ಫೇಸ್ ರಿಪಲ್ಸ್ ಆನ್ ವಾಟರ್, ವಾಟರ್ಗೆ ನೀವು ಒಂದ್ ಕಲ್ಲು ಹೋಗದ್ಮೇಲೆ ಹಿಂಗ ಮೊಮೆಂಟಮ್ ಆಗ್ತಿರುತ್ತಲ್ಲ ಅದು ಇರ್ಬೋದು. ಅವೆಲ್ಲ ಟ್ರಾನ್ಸ್ಫರ್ ವೇವ್ಸ್ ಉದಾಹರಣೆಗಳು.